ಅದಕ್ಕೆ ನಾವು ಕೇಳುವಾಗ ನಾವು 5 ಗಾಡಿ ಬೇಡ 2 ಗಾಡಿ 5 ಗಾಡಿ ಅಂತ ಹಠ ಇಡ್ತಾ ಇದ್ದೀವಿ. ನಾವು ಒಂದು 2 ಗಾಡಿ ಚೇಂಜಸ್ ಮಾಡಿ ಅಥವಾ 1 ಗಾಡಿಯಲ್ಲಿ ಏನಾದ್ರು ಈಗ ಸದ್ಯದಲ್ಲಿ ಒಂದು ತಿಂಗಳೊಳಗೆ ನಗರಸಭೆ ತಗೊಳ್ತಾರೆ ನಿರ್ಣಯ. ಜಿಲ್ಲಾಡಳಿತಕ್ಕೆ ಅದರಲ್ಲಿ ನಮ್ಮದೊಂದು 2 ಗಾಡಿಗಳು ಸಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅದು 2 ಅಲ್ಲ, ಮುಖ್ಯವಾಗಿ ಬಾಡಿಗೆ ಆಗುವಂಥದ್ದು. ಈಗ ಚರ್ಚೆ ಮಾಡೋದು ಬೇಡ, 2 ಗಾಡಿ ಈಗ ಎಲ್ಲರ ಅಭಿಪ್ರಾಯ ಬೇಡ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಗೀತಾಂಜಲಿ ಸ್ಟ್ಯಾಂಡ್ ಉಂಟು, ಅಲ್ಲಿ 7 ಗಾಡಿ ಇರ್ಲಿಕ್ಕೆ ಆಗ್ತದ? ಅಲ್ಲಿ ಕೆಪಾಸಿಟಿ ಇರುವುದು 10 ಗಾಡಿ. ಅಲ್ಲ, ಈಗ ಅದು ಡ್ರೈವರಿಗೆ ಗೊತ್ತಾಗ್ತದೆ ಈ ಗಾಡಿ ನಾನು ಇಡಬೇಕಾ ಬೇಡ ಅಂತ. ಮಾಡೋದು ಬೇಡ. ನಿಮ್ಮ ಸ್ಟ್ಯಾಂಡ್ಗಳಲ್ಲಿ 20 ಗಾಡಿ ಇರುವಾಗ ನಾವು 20 ಗಾಡಿ ಬಂದಿರುವುದಿಲ್ಲ, ಮುಂಚಿನ ನಾವು ಹೇಳ್ತಾ ಇದ್ದೀವಿ. ಹಾಗೆ ನೋಡಿ, ನಿಮಗೆ ಮನಸ್ಸಿಗೆ ಬೇಸರ ಮಾಡುವುದಿಲ್ಲ. 5 ಗಾಡಿಗಳಾದರೆ 5 ಗಾಡಿ, ಅದು 2 ಗಾಡಿಗಳು. ಮತ್ತೆ ಇನ್ನೊಂದೇ ಒಂದು ಮಾತುಂಟು, ಶ್ಯಾಮಣ್ಣನಿಗೆ ಒಂದು ಮಾತುಂಟು. ಶ್ಯಾಮಣ್ಣನಿಗೆ ನಾನು ಆವಾಗ ಅಬ್ಜೆಕ್ಷನ್ ಮಾಡಲಿಲ್ಲ. ಸಂಘಟನೆಯವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಒಂದು ಮಾತು ಹೇಳಿ. ಯಾಕಂದರೆ ಸಂಘಟನೆಯವರು ಇಷ್ಟರವರೆಗೆ ಗಲಾಟೆ ಮಾಡಿದ ಸಂದರ್ಭ ಚಾಲಕರಿಗೆ ಅನ್ಯಾಯ ಆಗಿದೆ. ಇದರ ಮೊದಲು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಕೀ ಬಿಸಾಡುವುದು, ಅವರಿಗೆ ಹಿಂಸೆ ಮಾಡುವುದು, ಇದೆಲ್ಲ ನಡೀತಾ ಇತ್ತು. ಇದು ಹೆಚ್ಚಿನ ಚಾಲಕರಿಗೆ ಕೂಡ ಗೊತ್ತಿಲ್ಲ. ಅದಕ್ಕಾಗಿ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಇದು ನಾವು ತಪ್ಪಂತ ಹೇಳುವುದಿಲ್ಲ, ಚಾಲಕರ ವಿರುದ್ಧವಾಗಿ ನಾವು ಹೋದದ್ದು. ಹಾಗಾಗಿ ಸಂಘಟನೆಯನ್ನು ನೀವು ದೂರುವುದು ಬೇಡ. ಯಾಕಂದರೆ ಪರಿಸ್ಥಿತಿ ಹಾಗಿದ್ದು ಇನ್ನು ಮುಂದಕ್ಕೆ ಆ ಪರಿಸ್ಥಿತಿ ಬಂತು. ಅಂದರೆ ಎಲ್ಲ ಚಾಲಕರು ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಆ ಪರಿಸ್ಥಿತಿ ಬರುವುದಿಲ್ಲ. ಆ ಹಿಂದಿನದೇ ವಿಡಿಯೋವನ್ನು ಪುನಃ ಅದನ್ನೇ ವೈರಲ್ ಮಾಡಲಿಕ್ಕೆ ಇನ್ನು ಸಂಬಂಧಪಟ್ಟ ಇಲಾಖೆ ಇದೆ, ಇಲಾಖೆಗೆ ದೂರು ಕೊಡಿ. ಅಲ್ಲ, ಇನ್ನು ಹೊರ ರಾಜ್ಯದಿಂದ ಬಂದ ಇನ್ನು ವಾಪಸ್ ಅದನ್ನು ಕೆದಕುವುದಾಗಿ ಅಥವಾ ಹಳೆ ವಿಡಿಯೋಗಳನ್ನ ಮಾಡಿದರೆ ಅದರಲ್ಲಿ ಇನ್ನು ಅರ್ಥ ಇಲ್ಲ. ಮತ್ತು ನಾವು ಇಷ್ಟೊತ್ತು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದಾಗ ಆಗ್ತದೆ. ದಯವಿಟ್ಟು ಹಿಂದಿದ್ದನ್ನು ಮರೆತು ಬಿಡಿ. ಹಿಂದೆ ಏನೋ ಸರಿಯಾಗಿ ನಮ್ಮ ಉಡುಪಿಯಲ್ಲಿ ಒಂದು ಇದನ್ನು ಎಂಥ ತೀರ್ಮಾನಗಳಿಂದ ಅದನ್ನೇ ಮುಂದುವರಿಸ್ಕೊಂಡು ಹೋಗುವ ಒಂದು ಇತಿಹಾಸವನ್ನು ಮಾಡ್ಬೋದು. ದಯವಿಟ್ಟು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇದಕ್ಕೆ ಒಟ್ಟುಕೊಂಡ ಥರ ಇದೆ. ಇದನ್ನು ನೀವು ಮುಂದುವರಿಸ್ಕೊಂಡು ನೀವು ಕಾನೂನುಬದ್ಧವಾಗಿ ಏನು ಮಾಡಲಿಕ್ಕೆ ಅಂತಂದ್ರೆ ನಿಮ್ಮ ಇದ್ರ ಪ್ರಕಾರ ಅದನ್ನು ಮಾಡಿಕೊಂಡು ಎಲ್ಲರಿಗೆ ಇದನ್ನು ಸರ್ಕ್ಯುಲೇಟ್ ಮಾಡಿ ವಿಚಾರ ನಡೆಸಿ. ಮತ್ತೊಂದು ಚಾಲಕರಿಗೆ ಈಗಾಗಲೇ ಪರ್ಮಿಟ್ ಪಡೆದು ಬಂದಿದ್ದಾರೆ. 40 ರೂಪಾಯಿ ಬಾಡಿಗೆಗೆ ಇವರು ಸುತ್ತಾಗಿ ಹೋಗಿ 60 ರೂಪಾಯಿ ತಗೊಳ್ತಾರೆ. 150, 200 ಅದು ಹೊರ ರಾಜ್ಯ. ಮೊನ್ನೆ ಒಬ್ಬ ಹೋಗ್ತಾನೆ ಇಲ್ಲಿಂದ ಮಲ್ಪೆಗೆ ಆಗೋದು 100 ರೂಪಾಯಿ, ಅವ 250 ಹೇಳಿದಾರಂತೆ. ಹೊರ ರಾಜ್ಯದಿಂದ ಬಂದ ಸಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸ್ ಬಸ್ ಎಲ್ಲ ಕಡೆ ಅಲ್ಲೆಲ್ಲಿ ಹೋಟೆಲಲ್ಲಿ ಲಾಡ್ಜಲ್ಲಿ ಇದೆ, ಅಲ್ಲಿ ಮಾಡ್ತಾ ಇದ್ದಾರೆ. ಒಂದು ಕಾಕಿ ಹಾಕುವುದಿಲ್ಲ, ಒಂದು ಚಡ್ಡಿ ಬನಿಯನ್ನು ಹಾಕೊಂಡು ಇಲ್ಲಿ ಮಾಡ್ತಾರೆ. ಹೊರದೇಶದಿಂದ ಬಂದವರು ಉಡುಪಿಯ ರಿಕ್ಷಾ ಚಾಲಕರ ಅಂತ ಹೇಳ್ತಾರೆ. ನಮಗೆ ನಾಚಿಕೆ ಆಗ್ತದೆ. ಬರುವುದಾರಿಗೆ ಸಿಟಿ ಬಸ್ ಸ್ಟ್ಯಾಂಡ್ ರಿಕ್ಷಾದವರು ಅಂದರೆ ಅಲ್ಲಿ ಹೊರ ರಾಜ್ಯದಿಂದ ಬಂದವರು ಎಲ್ಲ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲೇ ನಿಲ್ಲೋದು, ಈಚೆ ಲಾಡ್ಜ್ ಹತ್ರ ಅಲ್ಲೇ ನಿಲ್ಲೋದು. ಬೆಳಿಗ್ಗೆಯಿಂದ ಸಂಜೆ ತನಕ ಅವರಿಗೆ ಒಂದು ಸ್ಟ್ಯಾಂಡ್. ನಾವು ಎಲ್ಲೆಲ್ಲಿ ಮರದಡಿಗೆ ನಿಲ್ಲಬೇಕು ಊರಿನವರಾಗಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಕೂಡಲೇ ಕ್ರಮ ತಗೊಳ್ಬೇಕು. ಈಗ ಹೋದ್ರೆ ಅಲ್ಲಿ ಎಷ್ಟು ಗಾಡಿ 10-20 ಗಾಡಿ ಇದೆ. ಅದರ ಬಗ್ಗೆ ಫೋಟೋ ತೆಗೆಸಿ ಸಂಬಂಧಪಟ್ಟ ಇಲಾಖೆ ಹಾಕಿದ್ರೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಅಲ್ಲ ಹೇಳಿದ್ದು, ನಾವು ನೇರವಾಗಿ ಹೇಳ್ತೇನೆ. ಬರೋದು ಯಾರಿಗೆ? ಉಡುಪಿಯ ರಿಕ್ಷಾ ಚಾಲಕರ ಹೆಸರು ಬರುದು. ಈಗ ಅವ 200 ತಗೊಂಡ, ಅಲ್ಲ 500 ತಗೊಂಡದ. ಅದಕ್ಕೆ ಸಂಬಂಧಪಟ್ಟ ಕೂಡಲೇ ಕಡಿವಾಣ ಹಾಕ್ಬೇಕು ಸರ್. ಅಲ್ಲ, ಖಂಡಿತವಾಗಿ ನೀವು ಎಲ್ಲಿ ಬೇಕಾ ದುಡಿಬಹುದಂತ ಇದೆ. ಅದನ್ನು ನಾವೇ ಸಂಬಂಧಪಟ್ಟ ಇಲಾಖೆಗೆ ಮನವರಿಕೆ ಮಾಡಿ ಈ ರೀತಿ ಘರ್ಷಣೆ ಉಡುಪಿಯಲ್ಲಿ ಒಂದು ದೊಡ್ಡ ಘರ್ಷಣೆ ನಡೀತದೆ ಇದೇ ಮಾಡಿದರೆ. ಅದಕ್ಕೋಸ್ಕರ ತಾವೇ ನಮ್ಮದೊಂದು ಒಪ್ಪಂದನೆಲ್ಲ ಕೊಟ್ಟಿದ್ದೇವೆ. ಈಗಾಗಲೇ ದೊಡ್ಡ ಜಿಲ್ಲಾಧಿಕಾರಿ ಸಭೆಯಲ್ಲಿ ವ್ಯಕ್ತಪಡಿಸ್ತೇವೆ. ಇದನ್ನು
ಸಂಬಂಧಪಟ್ಟ ನಗರಸಭೆಗೆ ಅವರು ಹಸ್ತಾಂತರಿಸಿದ್ದಾರೆ. ನಗರಸಭೆ ಈಗಾಗಲೇ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಗರಸಭೆಯು ಒಂದು ಸುವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯದೊಂದಿಗೆ ರಿಕ್ಷಾ ಚಾಲಕರಿಗೆ ಒಂದು ನಿಯಮಬದ್ಧವಾದ ಕಾನೂನನ್ನು ರೂಪಿಸುವಂತ ಮಾನ್ಯ ಶಾಸಕರು ಹೇಳಿದ್ದಾರೆ, ಪೌರಾಯುಕ್ತರು ಹೇಳಿದ್ದಾರೆ. ಇದನ್ನು ಮಾಡುವ ಮುಂಚೆನೇ ನಾವೇ ಕೋಳಿ ಅಂಕದಲ್ಲಿ ಕಚ್ಚಾಡಿದ ಹಾಗೆ ಹೋಗಿ ಕಚ್ಚಾಡು ಸರಿಯಲ್ಲ. ಈಗ ಎಲ್ಲ ರಿಕ್ಷಾ ಚಾಲಕರ ಮುಖದಲ್ಲಿ ಮುಂಚೆ ನಾವು ಹೇಗೆ ಇದ್ದೇವೆ ಅಂತ ಒಂದು ಅವರೇ ಮುಖದಲ್ಲಿ ತೋರ್ತಾ ಇದೆ. ಅವರು 7 ಗಾಡಿಗೆ ಅಂತ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ. ಹಾಗಾಗಿ ವಿಠಲ್ ಜತ್ತನವರ ಹತ್ರ ನಾನೊಂದು ಮನವಿ ಮಾಡ್ಕೊಳ್ಳೋದಂದ್ರೆ ಯಾವುದೇ ಘರ್ಷಣೆಗೆ ಒಂದು ಅವಕಾಶ ಮಾಡಿಕೊಡೋದು ಬೇಡ. ಒಂದು 2 ಗಾಡಿಯಲ್ಲಿ ಏನಾಗೋದಿಲ್ಲ. ಈಗ ಅಕಸ್ಮಾತಾಗಿ ನೀವು ಯಾರಾದರೂ ಹೋದರೆ ಅವರಿಗೆ ಪರಿಚಯ ಇರ್ತದೆ, ನಿಮ್ಮನ್ನು ಅಲ್ಲಿಂದ ಸ್ಟ್ಯಾಂಡಿಂದ ಎಬ್ಬಿಸೋದಿಲ್ಲ. ಅವರ ಒಂದು ಮಾನವೀಯತೆ ಇದೆ ಅವರಿಗೆ. ಈಗ ಸರ್ವಿಸ್ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್ ಎಷ್ಟೋ ಸ್ಟ್ಯಾಂಡ್ಗಳಲ್ಲಿ ಮುಂಚೆ ಇತ್ತು, ಇಲ್ಲ ಹೇಳುವುದಿಲ್ಲ, ನಿಂತಿಗೆ ಎಲ್ಲ ಇತ್ತು. ಈಗ ಯಾವ ಸ್ಟ್ಯಾಂಡಲ್ಲಿ ನಾನು ನೋಡಿದ ಮಟ್ಟಿಗೆ ಇಲ್ಲ, ತೆಗೆಸಲಿಲ್ಲ. ಹಾಗಾಗಿ ವಿಠಲ್ ಜತ್ತನವರು ಹೇಳ್ತಾರೆ, ಎಲ್ಲರೂ ಈಗ ಒಂದಾಗಿ ಒಂದೇ ನಿರ್ಧಾರ ನಾನು ಹೇಳ್ತೇನೆ. ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ತನ್ನ ಕೂತಲ್ಲೇ ಘರ್ಷಣೆ ಬೇಡ ಅಂತ ಸೂಚನೆ ಮಾಡಿದ್ದಾರೆ. ಈಗ ಇರೋದು ಈಗ ನಿಮ್ಮದು ಒಂದೇ ಸಂಘಟನೆಯ ಅಭಿಪ್ರಾಯ. ನೀವು ಹೇಳಿದ್ರಿ ಆಯ್ತು. ಈಗ 2ರಲ್ಲಿ ಏನಾಗೋದಿಲ್ಲ. ನೀವು ಜಿಲ್ಲಾಡಳಿತ ಮತ್ತು ನಗರಸಭೆ ಒಟ್ಟಾಗಿ ಒಂದು ಸತ್ಯದಲ್ಲಿ ಒಂದು ನಿಯಮವನ್ನು ರೂಪಿಸ್ತದೆ. ಅದಕ್ಕೆ ಎಲ್ಲ ತರಬೇಕು, ಅದಕ್ಕೆ ನಾವು ಬದ್ಧ. ಹಾಗಾಗಿ ನೀವು 5ಕ್ಕೆ ಒಂದು ಒಪ್ಪಿಗೆ ಕೊಡಬೇಕು. ಮತ್ತು ನಿಮಗೆ 5ಕ್ಕೆ ನನಗೆ ಹೇಳಬೇಕೆಂದರೆ ಕಾನೂನಿನ ಪ್ರಕಾರ ಹೋರಾಟ ಮಾಡಬಹುದು. ನಾನು ಹೇಳೋದಿಲ್ಲ ನೀವು ಮಾಡಬೇಡ ಅಂತ. ನಿಮಗೆ ಹಕ್ಕಿದೆ, ಸಂವಿಧಾನ ಹಕ್ಕಿದೆ, ನೀವು ಮಾಡಿ. ಆದರೆ ಇಷ್ಟು ಜನರನ್ನು ಎಲ್ಲ ಸಂಘಟನೆ ಒಂದು ಒಟ್ಟಾಗಿ ನಾಳೆ ನಿಮ್ಮ ಮುಖವನ್ನು ನಾವು ನೋಡಬೇಕು, ನಮ್ಮ ಮುಖವನ್ನು ನೀವು ನೋಡಬೇಕು. ಹಾಗಾಗಿ ನಮ್ಮಲ್ಲಿ ಘರ್ಷಣೆ ಬೇಡ. ನೀವು ನಿಮ್ಮ ಸಂಘಟನೆಯವರಿಗೆ ರಿಕ್ವೆಸ್ಟ್ ಮಾಡಿ ಒಂದಕ್ಕೆ ಒಪ್ಪಿಗೆಗೆ ಸೂಚನೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಒಂದು ಉಡುಪಿಯಲ್ಲಿ ಒಂದು ಎಲ್ಲ ಯೂನಿಯನ್ನ ಉದ್ದೇಶವನ್ನು ಕಟ್ಟು ಒಂದು ಸ್ವಸ್ಥಿತ ಒಂದು ಒಕ್ಕೂಟವನ್ನು ಮಾಡಿ ಎಲ್ಲರನ್ನು ಒಂದು ಪದಗ್ರಹಣ ಮಾಡಿ ಒಂದು ಸ್ವಸ್ಥ ದುಡಿಯಾಗಿ ಮಾಡ್ತೇವೆ. ಅವಕಾಶ ಎಲ್ರಿಗೂ ಎಲ್ಲ ಸ್ಟ್ಯಾಂಡಲ್ಲಿ ಅವಕಾಶ ಇರ್ತದೆ. ನಿಯಮ ಈಗ 1ರಿಂದ 5 ಗಾಡಿ ಇದ್ದರೆ ಯಾವ ಸ್ಟ್ಯಾಂಡ್ ಆಟೋ ಕೂಡ 5 ನಿಲ್ಬೋದು, ಅಲ್ಲಿ ಕಂಟಿನ್ಯೂಷನ್ ಮಾಡಿ ಹೋಗ್ತಿರ್ತದೆ. ಮತ್ತೆ ಈಗ ಸಣ್ಣ ಸ್ಟ್ಯಾಂಡ್ ಇದೆ, ಅಲ್ಲಿ 3 ರಿಕ್ಷಾ ನಿಲ್ಲಿಕ್ಕೆ ಆಗುತ್ತೆ, ಅಲ್ಲಿ 2 ನಿಲ್ಬೋದು. ಬಟ್ ಸ್ಟ್ಯಾಂಡ್ ನಾವು ನಿಲ್ಬೋದು, ಒಂದೆರಡು ಲೈನ್ ಪ್ರಕಾರ ಹೋಗ್ಬೇಕು. ಈ ರೀತಿ ಅಂತ ಎಲ್ಲ ಸ್ಟ್ಯಾಂಡಲ್ಲೂ ಎಲ್ಲರಿಗೂ ಆಪರೇಟ್ ಮಾಡ್ಬೋದು. ಬಟ್ ಸ್ಟ್ಯಾಂಡ್ ಕೆಪಾಸಿಟಿ ಎಲ್ಲ ಸ್ಟ್ಯಾಂಡ್ನಲ್ಲಿ ಒಪ್ಪಿಗೆ ಆಯಿತು. ಅದಕ್ಕೆ ವಿರೋಧವಾಗಿದ್ದು ಒಂದು ವಲಯ ಸಂಘಟನೆ ಅಂತ ಅವರನ್ನು ಸಭೆ ಕರೆದಿದ್ದೇವೆ. ಅವರ ಪರ ವಿರೋಧದಲ್ಲಿ ಇತ್ತು. ಲಾಸ್ಟ್ಗೆಲ್ಲ ಎಲ್ಲರೂ ಒಟ್ಟಾಗುವಾಗ ನೀವು ಒಂದು ಯಾಕೆ ಅಂತ ಹೇಳಿದ್ದೇವೆ. ಅದಕ್ಕೋಸ್ಕರ ಅವರು 5 ಗಾಡಿ ಬೇಡ 7 ಗಾಡಿ ಬೇಕಂತ ಇದು ಮಾಡಿದ್ರು. ನಾವೆಲ್ಲ ಅವರಿಗೆ ಮನದಟ್ಟು ಮಾಡಿದ ಮೇಲೆ ಎಲ್ಲರೂ ಒಟ್ಟಾಗೋದಾದ್ರೆ ನಾವು ಸಹ ನಿಮ್ಮಕ್ಕೆ ಬದ್ಧ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನು ಈಗಾಗಲೇ ನಗರಸಭೆ ಸರ್ವೆ ಎಲ್ಲ ಮಾಡಿದೆ. ಸಾರಿಗೆ ನಾವು 20 ವಾಟರ್ ಸ್ಟ್ಯಾಂಡ್ ಎಕ್ಸ್ಟ್ರಾ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ನಗರ ಆಡಳಿತ ಯಾವ ಕ್ರಮ ಕೈಗೊಳ್ಳುತ್ತದೆ, ಯಾವ ಒಂದು ಸಿಸ್ಟಮ್ ಮಾಡ್ತದೆ, ಅದಕ್ಕೆ ನಾವೆಲ್ಲ ಬದ್ಧ ಅದನ್ನ ಹೇಳಿ. ಈಗ ಇನ್ನು ಮೇಲೆ ಯಾವುದೇ ಒಂದು ಇಮಿಡಿಯೇಟ್ಲಿ ಅವರು ಒಂದು ಇದು ಮಾಡಿದರೆ ಯಾವುದೇ ಕ್ರಮ ತಗೊಳ್ಳ ಸರ್. ಸುಮ್ಮನೆ ಒಂದು 5 ಗಾಡಿಗೆ FIR ಆಗೋದು ಇದೆಲ್ಲ ಅಂದರೆ ಕಾನೂನು ಕ್ರಮ. ಗಾಡಿ ಮೇಲೆ FIR ಆಗಲ್ಲ, ನೀವು ಒಬ್ಬರು ಒಂದು 2 ಜನ ಬರ್ತಾರೆ, ಒಂದು 10 ಗಾಡಿ ಇರ್ತದೆ ನಮ್ದು ಒಂದು ಸ್ಟ್ಯಾಂಡ್. 2 ಜನ ಬರ್ತಾರೆ, 2 ಜನ ಬಂದು ಒಬ್ಬ ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ, ಒಬ್ಬ ಗಲಾಟೆ ಇಲ್ಲಿ ನಿಮಗೆ ಅರ್ಥ ಆಯ್ತಲ್ಲ. ಈಗ ಏನಿದೆ ಯಾವ ಸ್ಟ್ಯಾಂಡ್ ಅಲ್ಲಿ ಯಾರು ಬೇಕಾದ್ರೆ ಬರ್ಬೋದು, ಅಕಾರ್ಡಿಂಗ್ ಟು ಸ್ಟ್ಯಾಂಡ್ ಕೆಪಾಸಿಟಿ ಮಾಡ್ತೀವಿ ಅಂತ ಹೇಳಿ ಸಿಸ್ಟಮ್ ಪ್ರಕಾರ ಕ್ಯೂ ಅಲ್ಲಿ ಲೈನ್ ಆಗಿ ನೀವು ನಿಲ್ತೀರಿ. ಅದೊಂದು ವಿಷಯ. ಅದಲ್ಲದೆ ಈಗ ನಾವು ಆಡಳಿತ ವತಿಯಿಂದ ನೀವು ಅಡಿಷನಲ್ ಸ್ಟ್ಯಾಂಡ್ಗಳಿಗೆ ಲೊಕೇಶನ್ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ರೆ ಆಲ್ರೆಡಿ ಮುನ್ಸಿಪಾಲಿಟಿಗಳಿಂದ ಐಡೆಂಟಿಫೈ ಆಗಿದೆ. ಈಗ ಅದನ್ನು ಅಪ್ರೂವ್ ಮಾಡಿಸಬೇಕು. ನೆಕ್ಸ್ಟ್ RTO ಮೀಟಿಂಗಲ್ಲಿ ಅದನ್ನು ಈಗ ಇದು ಪ್ರಾಪರ್ ಆಗಿ ಇದು ಮಾಡಬೇಕು. ಸೊ ದಟ್ ನಿಮಗೆ ಇನ್ನೊಂದು 20 ಸ್ಟ್ಯಾಂಡ್ ಎಕ್ಸ್ಟ್ರಾ ಬರ್ತದೆ ಅಲ್ವಾ. ಅದು ನಾವು ಕೂಡಲೇ ಮಾಡಿಸ್ತೀವಿ. ನಾವು DC ಮೇಡಮ್ ಒಟ್ಟಿಗೆ ಡಿಸ್ಕಸ್ ಮಾಡಿ
ಅದನ್ನು ಕೂಡಲೇ ಕ್ಲಿಯರ್ ಮಾಡಿ ಈ ಸಮಸ್ಯೆಯನ್ನು ಓಕೆ. ನಿಮ್ಮ ಅಧಿಕಾರಿಗಳು ಸಹ ಇದ್ರು ಸರ್, ನಿಮ್ಮ ಅಧಿಕಾರಿಗಳು ಸರ್ ನೀವು ಉಡುಪಿಯಾಗಿ ಹೊಸ ನಮಗೆ ವರಿಷ್ಠಾಧಿಕಾರಿಯಾಗಿ ಬಂದು ರಿಕ್ಷಾದವ್ರು